ಹಾಯ್ ನಮಸ್ತೆ ವೆಲ್ಕಮ್ ಟು ದಾತ್ರಿ. ಇದು ನಂದು ಲರ್ನ್ ಬೇಸಿಕ್ ಆಸ್ಟ್ರಾಲಜಿ ವಿಡಿಯೋಸಲ್ಲಿ 10th ಎಪಿಸೋಡ್. ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವು ಹಿಂದಿನ ವಿಡಿಯೋಸಲ್ಲಿ ಗ್ರಹಗಳ ಕಾರಕತ್ವ, ಗ್ರಹಗಳು ಸೂಚಿಸುವಂಥ ವಿಷಯಗಳು, ರೆಸ್ಪಾನ್ಸಿಬಿಲಿಟಿ, ಸಿಗ್ನಿಫಿಕೆನ್ಸ್ ಏನಿದೆ ಅದರ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತಿನ ವಿಡಿಯೋದಲ್ಲಿ ಶುಕ್ರ ಗ್ರಹದ ಕಾರಕತ್ವದ ಬಗ್ಗೆ ನೋಡುವ. ಶುಕ್ರ ಕಳತ್ರ ಕಾರಕ, ಬಾಳ ಸಂಗಾತಿ. ಒಬ್ಬರ ಜಾತಕದಲ್ಲಿ ಬಾಂಧವ್ಯ, ದಾಂಪತ್ಯ ಸುಖ ನೋಡ್ಬೇಕಂದ್ರೆ, ಬಾಳ ಸಂಗಾತಿ ಬಗ್ಗೆ ನೋಡ್ಬೇಕಂದ್ರೆ ಶುಕ್ರನ ನೋಡಬೇಕು. ಶುಕ್ರ ವಿವಾಹದ ವಿಷಯಗಳನ್ನು ಸೂಚನೆ ಮಾಡ್ತಾನೆ. ನೆಕ್ಸ್ಟ್ ಶುಕ್ರ ಲಕ್ಸುರಿ ಕಾರಕ, ಎಲ್ಲ ಲಕ್ಸುರಿಗೂ ಶುಕ್ರ ಕಾರಕನಾಗ್ತಾನೆ. ನಮಗೆ ಇರ್ಲಿಕ್ಕೆ ಮನೆ ಬೇಕು, ಅದು ನೀಡ್, ಅದಕ್ಕೆ ಬೇರೆ ಗ್ರಹ ಕುಜ ಗ್ರಹ ಕಾರಕನಾಗ್ತಾನೆ. ಅದೇ ಮನೆನೇ ನಾವು ಹೈಫೈ ಆಗಿ ಕಟ್ತೀವಿ, 4 ಜನಕ್ಕೆ ತೋರಿಸುವ ಹಾಗೆ ಕಾರ್ ಸಹ. ಈಗ ಮಾರುತಿ 800 ಈಗಿನ ದಿನಕ್ಕೆ ನೀಡ್, ಅದೇ ನಾವು ದೊಡ್ಡ ಕಾರ್ ತಗೊಳ್ತೀವಿ, ಬೆನ್ಸ್, ಲ್ಯಾಂಬೋರ್ಗಿನಿ, ದಟ್ ಇಸ್ ಲಕ್ಸುರಿ. ಯಾವುದೇ ವಸ್ತು ಆಗಲಿ ತುಂಬಾ ಹೈಫೈ ಆಗಿರೋದಕ್ಕೆ ಶುಕ್ರ ಕಾರಕ. ನೆಕ್ಸ್ಟ್ ಶುಕ್ರ ವಾಹನ ಕಾರಕ. ಈಗ ನಾವು ಗಾಡಿ ತಗೊಳ್ಬೇಕು, ಸುಖ ಪಡಬೇಕು, 4 ವೀಲರ್ ಆಗಲಿ 2 ವೀಲರ್ ಆಗಲಿ, ಅದಕ್ಕೆ ಶುಕ್ರ ಕಾರಕನಾಗ್ತಾನೆ. ನಮ್ಮ ಜಾತಕದಲ್ಲಿ ಶುಕ್ರನ ನೋಡ್ತೇವೆ ವಾಹನ ಸೌಖ್ಯಕ್ಕೆ. ನೆಕ್ಸ್ಟ್ ಅಲಂಕಾರ ಸಹ ಶುಕ್ರನ ಕಾರಕತ್ವದಲ್ಲಿ ಬರುತ್ತೆ. ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ರೆ ಅವರು ಅಲಂಕಾರ ಪ್ರಿಯರಾಗಿರ್ತಾರೆ, ಯಾವಾಗಲೂ ಸ್ಟೈಲ್ ಆಗಿ ಕಾಣಲಿಕ್ಕೆ ಇಷ್ಟಪಡ್ತಾರೆ. ದೇ ಲುಕ್ ಲೈಕ್ ಯಂಗ್ ಆಲ್ಸೋ. ನೆಕ್ಸ್ಟ್ ಸೌಂದರ್ಯ ಕಾರಕ, ಬ್ಯೂಟಿಗೂ ಸಹ ಶುಕ್ರ ಕಾರಕ. ಮುಖದಲ್ಲಿರುವಂತಹ ಕಾಂತಿ, ಯಾರಿಗೆ ಕಣ್ಗಳು ಅಗಲವಾಗಿ ಸುಂದರವಾಗಿರುತ್ತೋ ಅವರಿಗೆ ಶುಕ್ರ ಚೆನ್ನಾಗಿರ್ತಾನೆ. ನೆಕ್ಸ್ಟ್ ಸಾಹಿತ್ಯ, ಕಲೆಗಳಿಗೆ ಸಂಬಂಧಪಟ್ಟಂತಹ ಸಂಗೀತ ಇರಬಹುದು, ಡ್ಯಾನ್ಸ್, ನಾಟ್ಯ, ನಟನೆ, ಫಿಲ್ಮ್ ಇಂಡಸ್ಟ್ರಿ, ಇದಕ್ಕೆಲ್ಲ ಶುಕ್ರ ಕಾರಕನಾಗ್ತಾನೆ. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್, ಯಾರು ಯಾವಾಗಲೂ ಪಾರ್ಟಿ ಫಂಕ್ಷನ್ ಅಂತ ಎಂಜಾಯ್ ಮಾಡ್ತಾ ಇರ್ತಾರೆ ಅವರಿಗೆ ಶುಕ್ರ ಚೆನ್ನಾಗಿದ್ದಾನೆ ಅಂತ ತಿಳ್ಕೊಳ್ಬಹುದು. ನೆಕ್ಸ್ಟ್ ಗಂಡಸರಿಗೆ ಹೆಂಡತಿಯ ಕಾರಕ, ಹೆಣ್ಮಕ್ಕಳಿಗೆ ಗುರು ಗಂಡನ ಕಾರಕನಾಗ್ತಾನೆ, ಶುಕ್ರ ಗಂಡಸರಿಗೆ ಹೆಂಡತಿಯ ಕಾರಕನಾಗ್ತಾನೆ. ನೆಕ್ಸ್ಟ್ ವಶೀಕರಣ ಇರಬಹುದು, ಮಾಟ ಮಂತ್ರ, ಕೈ ಚಳಕ, ಇದು ಸಹ ಶುಕ್ರನ ಕಾರಕತ್ವದಲ್ಲೇ ಬರುತ್ತೆ. ಹಾಗೆ ದೇಹದಲ್ಲಿ ವೀರ್ಯಕಾರಕ, ಶುಕ್ರ ಗಂಡಸರಿಗೆ ವೀರ್ಯಕಾರಕನಾಗ್ತಾನೆ. ಹಾಗೆ ಲವ್ ಇರಬಹುದು, ಸೆಕ್ಸ್, ಇದೆಲ್ಲ ಸಹ ಶುಕ್ರನ ಕಾರಕತ್ವದಲ್ಲೇ ಬರುತ್ತೆ. ಈ ಎಲ್ಲ ವಿಚಾರಗಳಲ್ಲಿ ನಿಮಗೆ ಒಳ್ಳೆ ರೀತಿಯ ರಿಸಲ್ಟ್ ಕೊಡ್ತಾ ಇದ್ದು, ನಿಮಗೆ ಯಾವುದೋ ಒಂದು ಸಂಗೀತದಲ್ಲಿ ಇರಬಹುದು, ಸಾಹಿತ್ಯ ಬರೆಯುವುದರಲ್ಲಿ ಇರಬಹುದು, ಡ್ಯಾನ್ಸ್ ಅಲ್ಲಿ ಇರಬಹುದು, ನಟನೆಯಲ್ಲಿ ಇರಬಹುದು, ಯಾವುದೋ ಒಂದು ಅಡಿಷನಲ್ ಆಕ್ಟಿವಿಟೀಸ್ ನಲ್ಲಿ ನೀವಿದ್ದು ಅದು ನಿಮ್ಮಿಂದ ಚೆನ್ನಾಗಿ ಹೊರಗೆ ಹೊಮ್ತಾ ಇದ್ರೆ ಅಲ್ಲಿ ನಿಮಗೆ ಶುಕ್ರನ ಪ್ರಭಾವ ಚೆನ್ನಾಗಿದೆ ಅಂತ ಅರ್ಥ. ಹಾಗೆ ನೀವು ಇಷ್ಟಪಡುವಂಥ ವೆಹಿಕಲ್ನ ಒಂದಾದ್ರ ಮೇಲೆ ಒಂದು ಬದಲಾವಣೆ ಮಾಡಿ ತಗೊಳ್ತಾ ಇದ್ರೆ, ಎಂಜಾಯ್ ಮಾಡ್ತಾ ಇದ್ರೆ, ನಿಮಗೆ ಅಲ್ಲೂ ಕೂಡ ಶುಕ್ರನ ಅನುಗ್ರಹ ಚೆನ್ನಾಗಿದೆ ಅಂತ ಅರ್ಥ. ನಿಮ್ಮ ಜಾತಕದಲ್ಲಿ ಶುಕ್ರ ಬಲವಾಗಿದ್ದಾನೆ ಅಂತ ಅರ್ಥ. ಶುಕ್ರನ ಕಾರಕತ್ವದಲ್ಲಿ ಈ ಎಲ್ಲ ವಿಚಾರಗಳಲ್ಲಿ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅಂತ ತಿಳ್ಕೊಳ್ಬಹುದು. ಇದರಲ್ಲಿ ಯಾವುದಾದ್ರೂ ಕುಂದು ಕೊರತೆಗಳಿದ್ರೆ, ನೀವು ವೆಹಿಕಲ್ ತಗೊಳ್ಬೇಕಂತ ಅನ್ಕೊಳ್ತೀರಾ, ತಗೊಳಕ್ಕಾಗಲ್ಲ, ಕಷ್ಟ ಆಗುತ್ತೆ. ಇನ್ ಕೇಸ್ ಸೆಕೆಂಡ್ ಹ್ಯಾಂಡ್ ತಗೊಂಡ್ರು ಒಂದಲ್ಲ ಒಂದು ಸಮಸ್ಯೆ ಬರ್ತಾ ಇರುತ್ತೆ, ಪದೇ ಪದೇ ಅದಕ್ಕೆ ಖರ್ಚು ಮಾಡಬೇಕಾಗುತ್ತೆ. ಹಾಗೆ ಮುಖದಲ್ಲಿ ಕಾಂತಿಹೀನತೆ ಇರ್ತಕ್ಕಂಥದ್ದು, ಹಾಗೆ ನಿಮಗೆ ಸಂಗೀತ, ಸಾಹಿತ್ಯ, ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಬಟ್ ಏನೇ ಪ್ರಯತ್ನ ಪಟ್ಟರು ಅದು ಕೈಗೂಡದೆ ಇರ್ತಕ್ಕಂಥದ್ದು. ಗಂಡ ಹೆಂಡತಿಯ ವಿಚಾರದಲ್ಲಿ ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರ್ತಕ್ಕಂಥದ್ದು, ಏನೋ ಒಂದು ನೆಮ್ಮದಿ ಇಲ್ಲದೆ ಇರ್ತಕ್ಕಂಥದ್ದು, ಹಾಗೆ ದೇಹದಲ್ಲಿ ಸ್ಪರ್ಮ್ ಕೌಂಟ್ ಕಡಿಮೆ ಆಗುವಂಥದ್ದು, ಇದೆಲ್ಲ ನಡೆದಾಗ ನಿಮಗೆ ಶುಕ್ರನ ಅನುಗ್ರಹ ಕಡಿಮೆ ಇದೆ, ಅವನ ಕಾರಕತ್ವಗಳು ನಿಮಗೆ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ತಿಳ್ಕೊಳ್ಬಹುದು. ಆಗ ನೀವು ಶುಕ್ರನಿಗೆ ಕೆಲವೊಂದು ಪರಿಹಾರ ಮಾಡ್ಕೊಳ್ಬಹುದು. ಲಕ್ಷ್ಮೀ ಪೂಜೆ ಮಾಡುವುದರಿಂದ, ದುರ್ಗಾ ಪೂಜೆ ಮಾಡುವುದರಿಂದ, ಪ್ರತಿ ಶುಕ್ರವಾರ ಉಪವಾಸವಿದ್ದು ಲಕ್ಷ್ಮೀ ಪೂಜೆ ಮಾಡುವುದರಿಂದ ಶುಕ್ರನಿಂದ ಒಳ್ಳೆ ಫಲ ಪಡ್ಕೊಳ್ಬಹುದು. ಹಾಗೆ ಶುಕ್ರ ಸ್ತ್ರೀಯನ್ನು ಪ್ರತಿನಿಧಿಸುವುದರಿಂದ ನಿಮ್ಮ ಮನೆಯಲ್ಲಿ ಇರುವಂತ ಅಕ್ಕ, ತಂಗಿ, ಅಮ್ಮ, ಮಗಳು, ಹಾಗೆ ನೀವು ಕೆಲಸ ಮಾಡುವ ಪರಿಸರದಲ್ಲಿ ಇರುವಂತ ಸ್ತ್ರೀಯರಿಗೆ ಗೌರವವನ್ನು ಕೊಡಿ, ಅವರನ್ನು ಗೌರವದಿಂದ ನೋಡಿ, ಆಗ ಶುಕ್ರ ಸಂತೃಪ್ತನಾಗ್ತಾನೆ. ಹಾಗೆ ಮನೆಯಲ್ಲಿ ಗಂಡ ಹೆಂಡತಿ ಯಾವಾಗಲೂ ಅನ್ಯೋನ್ಯತೆಯಿಂದ ಇರಿ. ಹಾಗೆ ಶುಕ್ರವಾರ ದಿನ ಶುಕ್ರ ಬೀಜ ಮಂತ್ರ ಪಠನೆ ಮಾಡುವುದರಿಂದ ಶುಕ್ರನಿಂದ ಒಳ್ಳೆ ಫಲ ಎಕ್ಸ್ಪೆಕ್ಟ್ ಮಾಡಬಹುದು. ಇದಿಷ್ಟು ಶುಕ್ರ ಗ್ರಹದ ಬಗ್ಗೆ. ಈಗ ನೆಕ್ಸ್ಟ್ ಶನಿ ಗ್ರಹದ ಬಗ್ಗೆ ನೋಡುವ. ಶನಿ ಕರ್ಮಕಾರಕ, ಯಾವುದೇ ಒಂದು ಆಕ್ಟಿವಿಟೀಸ್, ಏನೇ ಒಂದು ಕೆಲಸ, ಜಾಬ್ ಮಾಡ್ಬೇಕಂದ್ರೂ ಕರ್ಮಕಾರಕ ಶನಿ ಆಗ್ತಾನೆ. ನೆಕ್ಸ್ಟ್ ಆಯುಷ್ಯಕಾರಕ, ಶನಿ ನಮಗೆ ಆಯುಷ್ಯ ಎಷ್ಟಿದೆ, ನಾವು ಎಷ್ಟು ವರ್ಷ ಬದುಕ್ತೀವಿ, ಅದು ಶನಿಯ ಕಾರಕತ್ವದಲ್ಲಿ ಬರುತ್ತೆ. ಹಾಗೆ ಮೃತ್ಯುಗೂ ಕೂಡ ಶನಿ ಕಾರಕನಾಗ್ತಾನೆ. ಇಟ್ ಆಲ್ಸೋ ರೆಪ್ರೆಸೆಂಟ್ಸ್ ಓಲ್ಡ್ ಏಜ್, ಅಂದರೆ ಕೆಲವರು 80 ಇಯರ್ಸ್ ಆದ್ರೂ ತುಂಬ ಆಕ್ಟಿವ್ ಆಗಿರ್ತಾರೆ, ಬೈಕಿಂಗ್ ಮಾಡ್ತಾ ಇರ್ತಾರೆ, ಸೈಕ್ಲಿಂಗ್ ಮಾಡ್ತಾ ಇರ್ತಾರೆ, ಯಾಕಂದರೆ ಅವರಿಗೆ ಶನಿಯ ಫಲ ಚೆನ್ನಾಗಿದೆ. ದುಃಖ ಕಾರಕ, ನಮ್ಗೆ ಏನೇ ನೋವು ಇರ್ಬೋದು, ನಮ್ಗೆ ಏನೇ ದುಃಖ ಇರ್ಬೋದು, ಅದಕ್ಕೆ ಶನಿಯ ಕಾರಕನಾಗ್ತಾನೆ. ಬೇರೆ ಗ್ರಹಗಳು ನೋಡಿದ್ರೆ ಗುರು ಸ್ಟ್ರಾಂಗ್ ಇದ್ರೆ ಸಂತಾನ ವೃದ್ಧಿ ಆಗುತ್ತೆ, ಧನ ವೃದ್ಧಿ ಆಗುತ್ತೆ. ಅದೇ ಬುಧ ಸ್ಟ್ರಾಂಗ್ ಇದ್ರೆ ವಿದ್ಯೆ ಚೆನ್ನಾಗಿರುತ್ತೆ, ಬಿಸ್ನೆಸ್ ಚೆನ್ನಾಗಿರುತ್ತೆ. ಶುಕ್ರ ಸ್ಟ್ರಾಂಗ್ ಇದ್ರೆ ಲಕ್ಸುರಿ ಇರುತ್ತೆ. ಸೊ ಅದೇ ಶನಿಯ ವಿಚಾರದಲ್ಲಿ ಶನಿ ಸ್ಟ್ರಾಂಗ್ ಇದ್ರೆ, ಶನಿ ಒಳ್ಳೆ ಫಲ ಕೊಡ್ತಾ ಇದ್ರೆ ನಮಗೆ ದುಃಖ, ನೋವು ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ನೆಕ್ಸ್ಟ್ ಹಾರ್ಡ್ ವರ್ಕಿಂಗ್, ಯಾರು ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ, ಶ್ರಮ ಪಟ್ಟು ದುಡಿತಾ ಇರ್ತಾರೆ, ಅದಕ್ಕೆ ಶನಿ ಕಾರಕನಾಗ್ತಾನೆ, ಅವರಿಗೆ ಶನಿಯ ಫಲ ಚೆನ್ನಾಗಿರುತ್ತೆ. ಯಾರಿಗೆ ಶನಿ ನೆಗೆಟಿವ್ ಆಗಿರ್ತಾನೋ ಅವರು ತುಂಬ ಲೇಜಿ ಆಗಿರ್ತಾರೆ, ಮಂದ ಆಗಿರ್ತಾರೆ, ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು ಅಂತ ಡಿಲೇ ಮಾಡ್ತಾ ಇರ್ತಾರೆ.
ನೆಕ್ಸ್ಟ್ ಎಜುಕೇಷನ್. ಶನಿ ಡಿನೋಟ್ಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಲಾಂಗ್ ಸ್ಟ್ಯಾಂಡಿಂಗ್ ಎಜುಕೇಷನ್. ಅಂದರೆ ನಾವೀಗ ಕಾಲೇಜಿಗೆ ಹೋಗಿ 2-3 ಇಯರ್ಸ್ ಸ್ಟಡಿ ಮಾಡಿ ಇಮಿಡಿಯೇಟ್ ಆಗಿ ಏನು ಎಜುಕೇಷನ್ ತಗೊಳ್ತೀವಿ ಅದು ಶನಿ ಅಂಡರ್ ಬರುವುದಿಲ್ಲ. ಅದಕ್ಕೆ ಬೇರೆ ಗ್ರಹಗಳ ಕಾರಕರಾಗ್ತಾರೆ, ಬುಧ ಮತ್ತು ಗುರು. ಯಾವ ಎಜುಕೇಷನ್ ನಮಗೆ ಸ್ಲೋ ಆಗಿ ನಿಧಾನವಾಗಿ ಲಾಂಗ್ ಟೈಮ್ ತಗೊಳುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ಡಾಕ್ಟರ್ ಆಗಲಿಕ್ಕೆ ಫಸ್ಟ್ MBBS, MD, ಇಂಟರ್ನ್ಶಿಪ್, ಪ್ರಾಕ್ಟೀಸಿಂಗ್, ಡಿಪ್ಲೊಮಾ ಇನ್ ಪರ್ಟಿಕ್ಯುಲರ್ ಲೈನ್, ನ್ಯೂರೋಲಜಿಸ್ಟ್, ಬೋನ್ ಸ್ಪೆಷಲಿಸ್ಟ್, ಇದಕ್ಕೆಲ್ಲ ಶನಿ ಕಾರಕನಾಗ್ತಾನೆ. ಇದಕ್ಕೆ ಬೇರೆ ಗ್ರಹಗಳ ಕಾರಕತ್ವ ಸಹ ಇದೆ. ಅದರ ಜೊತೆಗೆ ಶನಿ ಸಹ ಸ್ಟ್ರಾಂಗ್ ಆಗಿ ಪ್ಲೇಸ್ ಆಗಿದ್ರೆ ಮಾತ್ರ ಒಬ್ಬ ಡಾಕ್ಟರ್ ಆಗಲಿಕ್ಕೆ ಸಾಧ್ಯ. ಹಾಗೆ ನೀವು ಆಯಿಲ್ ಇಂಡಸ್ಟ್ರಿಯಲ್ಲಿ ಜಾಬ್ ಮಾಡಬೇಕಂತ ಇಂಜಿನಿಯರಿಂಗ್ ಮಾಡಿರ್ತೀರ, ಬಟ್ ನೀವು ಯಾವುದೋ BPO ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಾ ಇರ್ತೀರ. ಅದರ ಅರ್ಥ ನಿಮಗೆ ಶನಿ ನಿಮ್ಮ ಜಾತಕದಲ್ಲಿ ಸ್ಟ್ರಾಂಗ್ ಆಗಿ ಪ್ಲೇಸ್ ಆಗಿಲ್ಲ ಅಂತ ತಿಳ್ಕೊಳ್ಬಹುದು. ನೆಕ್ಸ್ಟ್ ಇಂಡಸ್ಟ್ರೀಸ್, ಮಷಿನರೀಸ್, ಆಯಿಲ್, ಸ್ಟೀಲ್, ಭೂಮಿಯಿಂದ ಏನು ಪದಾರ್ಥ ತೆಗಿತೀವಿ, ಖನಿಜ, ಆಯಿಲ್, ಕಲ್ಲಿದ್ದಲು, ಇದೆಲ್ಲ ಶನಿಯ ಕಾರಕತ್ವದಲ್ಲೇ ಬರುತ್ತೆ. ಹಾಗೆ ಲೇಬರ್ ಸಹ ಶನಿಯ ಕಾರಕತ್ವದಲ್ಲೇ ಬರ್ತಾರೆ. ನೆಕ್ಸ್ಟ್ ಡಿಸಿಪ್ಲಿನ್ ಇರ್ಬೋದು, ರೆಸ್ಪಾನ್ಸಿಬಿಲಿಟೀಸ್, ಮತ್ತು ದೇಹದ ಭಾಗದಲ್ಲಿ ಕಾಲಿನ ಭಾಗ ಶನಿಯ ಕಾರಕತ್ವದಲ್ಲಿ ಬರುತ್ತೆ. ಶನಿಯ ಪ್ರಭಾವ ಪಾಸಿಟಿವ್ ಆಗಿ ನಿಮ್ಮ ಮೇಲೆ ಚೆನ್ನಾಗಿದ್ರೆ, ಅವನು ಪಾಸಿಟಿವ್ ಆಗಿ ಎನರ್ಜಿ ತುಂಬ್ತಾ ಇದ್ರೆ ಈ ಎಲ್ಲ ವಿಚಾರಗಳಲ್ಲಿ ನಿಮಗೆ ಅಷ್ಟೊಂದು ಸಮಸ್ಯೆ ಬರುವುದಿಲ್ಲ. ಒಂದು ವೇಳೆ ನೆಗೆಟಿವ್ ರಿಸಲ್ಟ್ ಕೊಡ್ತಾ ಇದ್ರೆ, ನಿಮ್ಮ ಮನೆ ಹತ್ರ ಶನಿ ದೇವರ ಟೆಂಪಲ್ ಇದ್ರೆ ಶನಿವಾರದ ದಿನ ಟೆಂಪಲ್ಗೆ ಹೋಗಿ ಸಂಜೆಯ ಮೇಲೆ ಹೋದ್ರೆ ಒಳ್ಳೆಯದು. ಯಾಕೆಂದ್ರೆ ಶನಿ ಕತ್ತಲೆಯನ್ನು ಪ್ರತಿನಿಧಿಸ್ತಾನೆ. ಅಥವಾ ಅಮಾವಾಸ್ಯೆಯ ದಿನ ಸಹ ಹೋಗ್ಬೋದು. ಹಾಗೆ ಲೇಬರ್ಸ್ ಏನಿರ್ತಾರೆ ಅಥವಾ 4th ಕ್ಲಾಸ್ ಎಂಪ್ಲಾಯೀಸ್ ಏನಿರ್ತಾರೆ ಅವರಿಗೆ ಆದಷ್ಟು ನಿಮ್ಮಿಂದ ಸಹಾಯ ಮಾಡಿ. ನೆಕ್ಸ್ಟ್ ಶನಿವಾರ ರಾತ್ರಿ ಶನಿ ನಾಮ ಜಪವನ್ನು 108 ಸಲ ಮಾಡುವುದರಿಂದ ಶನಿ ತೃಪ್ತನಾಗ್ತಾನೆ. ಶನಿ ಉದ್ದೇಶಪೂರ್ವಕವಾಗಿ ತನ್ನ ಸ್ವ ಇಚ್ಛೆಯಿಂದ ನಮಗೆ ಕಷ್ಟ ಕೊಡುವುದಿಲ್ಲ. ನಾವು ಮಾಡಿರುವಂತಹ ಕರ್ಮಕ್ಕೆ, ಕೆಲಸಕ್ಕೆ ಅವನು ಕೊಡುವಂತ ಫಲ. ಶನಿ ನ್ಯಾಯಾಧೀಶ, ನಾವು ಮಾಡಿರುವ ಕೆಲಸಕ್ಕೆ ನಾವು ಫಲ ಅನುಭವಿಸಬೇಕು ಅಷ್ಟೇ. ಇದಿಷ್ಟು ಶನಿ ಗ್ರಹದ ಕೆಲವೊಂದು ಮುಖ್ಯವಾದ ಕಾರಕಗಳು ಮತ್ತು ಈಸಿಯಾಗಿ ಮಾಡ್ಕೊಳ್ಬಹುದಾದಂಥ ಪರಿಹಾರಗಳು. ಈಗ ನೆಕ್ಸ್ಟ್ ರಾಹು ಗ್ರಹ. ಇದೊಂದು ಛಾಯಾಗ್ರಹ, ಇದಕ್ಕೆ ಫಿಸಿಕಲ್ ಎಂಟಿಟಿ ಇಲ್ಲ. ಈಗ ರಾಹು ಗ್ರಹದ ಕಾರಕತ್ವ ಬಗ್ಗೆ ನೋಡುವ. ಕಾರಕತ್ವ ಸಿಗ್ನಿಫಿಕೆನ್ಸ್ ಅನ್ನೋದಕ್ಕಿಂತ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬಹುದು. ಫಸ್ಟ್ ಒನ್, ಗ್ರೇಟ್ ಆಂಬಿಷನ್, ಮಹತ್ವಾಕಾಂಕ್ಷೆ. ಈಗ ಜಾತಕದಲ್ಲಿ ರಾಹು ಪಾಸಿಟಿವ್ ಆಗಿ ಪ್ಲೇಸ್ ಆಗಿದ್ರೆ ಅವರು ಬಯಸಿದ ಗುರಿಯನ್ನು ಅವರು ಸಾಧಿಸಲಿಕ್ಕೆ ಅವರು ನಿರಂತರ ಪರಿಶ್ರಮ, ನಿರಂತರ ಪ್ರಯತ್ನ ಮಾಡ್ತಾ ಇರ್ತಾರೆ. ದೇ ಕೀಪ್ ಆನ್ ಡೂಯಿಂಗ್. ನೆಕ್ಸ್ಟ್, ಜಾತಕದಲ್ಲಿ ರಾಹು ಸ್ಟ್ರಾಂಗ್ ಇದ್ರೆ ಅವ್ರು ಸ್ವಲ್ಪ ರೂಡ್ ಆಗಿರ್ತಾರೆ. ಆಗತ್ತೆ, ಇಲ್ವಾ? ಇಲ್ಲ, ಅಷ್ಟೇ. ಸರ್ಕಾಸಮ್ ಇಲ್ಲ. ದೇ ಆರ್ ವೆರಿ ಕ್ಲಿಯರ್. ಇದು ರಾಹುವಿನ ಕ್ಯಾರೆಕ್ಟರಿಸ್ಟಿಕ್ಸ್. ರಾಹುವಿನ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಂದ್ರೆ, ರಾಹು ತುಂಬಾ ಕೊಡ್ತಾನೆ. ಹ್ಯೂಮನ್ ಬೀಯಿಂಗ್ಸ್ ಆಗಿ ನಮಗೆ ಅಷ್ಟೊಂದು ರಾಹುವಿನ ಪವರ್ ತಗೊಳ್ಳಿಕ್ಕಾಗಲ್ಲ. ಒಬ್ಬ ಮನುಷ್ಯನಿಗೆ ಒಂದ್ ಸಲಕ್ಕೆ 1 ಐಡಿಯಾ ತಗೊಳ್ಬಹುದು, 2 ಐಡಿಯಾ ತಗೊಳ್ಬಹುದು, ಮ್ಯಾಕ್ಸಿಮಮ್ 3 ಐಡಿಯಾಸ್ ತಗೊಳ್ಬಹುದು. ಆದ್ರೆ ಅವನ ಹತ್ರ 100 ಐಡಿಯಾಸ್ ಇರುತ್ತೆ, ಅದು ಬೆಸ್ಟ್ ಐಡಿಯಾಸ್. ಕನ್ಸ್ ಕಾಣ್ತಾ ಇರ್ತಾನೆ, ನಿದ್ದೆ ಮಾಡಲ್ಲ, ಕೆಲಸ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ, ಫೈನಲಿ ಎಲ್ಲಾ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ, ಬಟ್ ಫೇಲ್ ಆಗ್ತಾನೆ. ಅದರಿಂದ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಇದಕ್ಕೆ ರಾಹುವಿನ ನೆಗೆಟಿವ್ ಇನ್ಫ್ಲೂಯೆನ್ಸೇ ಕಾರಣ. ನೆಕ್ಸ್ಟ್, ಕೆಲವೊಬ್ರು ಶ್ರೀಮಂತರಿಂದ ಏನೋ ಬ್ಲಂಡರ್ ಮಾಡಿ ಅದನ್ನ ಬಡವರಿಗೆ ದಾನ ಮಾಡ್ತಾ ಇರ್ತಾರೆ. ಅದಕ್ಕೂ ಸಹ ರಾಹು ಕಾರಕನಾಗ್ತಾನೆ. ರಾಹುವಿನ ಇನ್ನೂ ಕೆಲವು ಇಂಪಾರ್ಟೆಂಟ್ ಕಾರಕಗಳು, ನಾಗದೋಷ ಇರ್ಬೋದು, ಮತ್ತೆ ರೆಮಿಡೀಸ್ ಇರ್ಬೋದು. ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ.